ನಮಸ್ತೆ, ಗುಡ್ ಈವ್ನಿಂಗ್. ಓಕೆ, ಸೊ ಎಲ್ಲರಿಗೂ ನಮಸ್ತೆ ಪೂರ್ಣಿಮೆಗೆ ಮ್ಯಾಮ್. ಶುಭಾಶಯ. ನಮಸ್ತೆ ಮ್ಯಾಮ್. ನಮಸ್ತೆಪ್ಪ. ನಮಸ್ತೆ. 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 ನಮಸ್ತೆ ಮೇಡಮ್. ನಮಸ್ತೆಪ್ಪ. ಬುದ್ಧ ಪೂರ್ಣಿಮೆಯ ಶುಭಾಶಯಗಳು. ಓಕೆ, ನಮಸ್ತೆ ಮೇಡಮ್. ನಮಸ್ತೆ ಸರ್. ನಮಸ್ತೆ. ಸೊ ಇವತ್ತು ತುಂಬಾ ಪವರ್ಫುಲ್ ಡೇ. ಒಂದು ಬಂದು ನಾವು ಚಿತ್ರ ಪೌರ್ಣಮಿ ಅಂತ ಹೇಳ್ತೀವಿ, ನಮ್ಮ ಚೈತ್ರ ಮಾಸದ ಒಂದು ಪೌರ್ಣಮಿ ಅಂತ ಕೂಡ ಹೇಳ್ತೀವಿ. ಇನ್ನೊಂದು ಕಡೆ ನಮ್ಗೆ ಇವತ್ತು ಬುದ್ಧನ ಒಂದು ಪೌರ್ಣಮಿ. ಓಕೆ, ಸೊ ಬುದ್ಧ ಅಂದ್ರೆ ಏನು? ಜ್ಞಾನಿ ಅಂತ ಹೇಳ್ಬೋದು. ಹಾಗಾಗಿ ಪ್ರತಿಯೊಬ್ಬರಲ್ಲಿಯೂ ಕೂಡ ಆ ಒಂದು ಬುದ್ಧನ ಅಂಶ ಇದ್ದೇ ಇರುತ್ತೆ. ಆ ಬುದ್ಧನ ಅಂಶವನ್ನ ನಾವು ಯಾವಾಗ ಜಾಗೃತಗೊಳಿಸ್ತೀವೋ ಆಗ ನಮ್ಮ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ, ಸಂತೋಷ ಎಲ್ಲವೂ ಕೂಡ ನಮ್ಗೆ ಸಿಗ್ತಾ ಹೋಗುತ್ತೆ ಅಂತ ಹೇಳ್ತೀವಿ. ಜೊತೆಗೆ ನಾನು ಈಗಾಗಲೇ ತುಂಬಾ ಸಲ ಹೇಳಿದ್ದೀನಿ, ಈ ಒಂದು ಹುಣ್ಣಿಮೆಯ ದಿನಗಳಲ್ಲಿ ಮಾಡುವಂತಹ ಧ್ಯಾನ ನಮ್ಮ ಏಕಾಗ್ರತೆಯನ್ನ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಇರಬಹುದು, ಅಥವಾ ಆಧ್ಯಾತ್ಮಿಕವಾದಂತಹ ಒಂದು ಅಭಿವೃದ್ಧಿಗೆ ಆಗಿರಬಹುದು, ಅಥವಾ ಬೇರೆ ಯಾವುದೇ ಒಂದು ವಿಚಾರವನ್ನ ಮ್ಯಾನಿಫೆಸ್ಟ್ ಮಾಡೋದಕ್ಕೆ ಕೂಡ ನಮ್ಗೆ ಸಹಕಾರಿಯಾಗತ್ತೆ ಅಂತ ಹೇಳ್ಬೋದು. ಜೊತೆಗೆ ನಮ್ಮಲ್ಲಿ ಒಂದು ಭಾವನಾತ್ಮಕವಾದಂತಹ ಸಮತೋಲನವನ್ನ ತರುವಂತಹ ಕೆಲಸವನ್ನ ಕೂಡ ಈ ಒಂದು ಹುಣ್ಣಿಮೆಯ ಧ್ಯಾನ ನಮ್ಗೆ ಮಾಡುತ್ತೆ. ಸೊ ಇಲ್ಲಿ ನಮ್ದು ಕ್ಲಾಸ್ ಅಥವಾ ಸೆಷನ್ ಇರ್ಲಿ ಇಲ್ಲದೆ ಇರ್ಲಿ, ಮೆಡಿಟೇಷನ್ ಸೆಷನ್, ನೀವು ರೆಗ್ಯುಲರ್ ಆಗಿ ಆ ಹುಣ್ಣಿಮೆಯ ದಿನಗಳಲ್ಲಿ ಧ್ಯಾನ, ಏನಿಲ್ಲ ಅಂದ್ರೂ ಜಸ್ಟ್ ಆ ಒಂದು ಚಂದ್ರನ ಬೆಳಕಿನಲ್ಲಿ ಕೂತ್ಕೊಳಕ್ಕಾಯ್ತು ಅಂದ್ರೆ ಕೂತ್ಕೊಂಡು ಅದರ ಒಂದು ಎನರ್ಜಿಯನ್ನ ರಿಸೀವ್ ಮಾಡ್ಕೊಳ್ಳೋವಂಥದ್ದು, ಅಥವಾ ಜಸ್ಟ್ ಬ್ರೀದ್ ಔಟ್ ಮಾಡುವಂಥದ್ದು ಇರ್ಬೋದು. ಈ ರೀತಿ ಏನೇ ಕೆಲಸಗಳನ್ನ ಮಾಡಿದ್ರು ಕೂಡ ಅದು ನಿಮ್ಗೆ ಪಾಸಿಟಿವ್ ರಿಸಲ್ಟ್ಸ್ ಅನ್ನ ಕೊಡ್ತಾ ಹೋಗುತ್ತೆ ಅಂತ ಹೇಳ್ತೀವಿ. ಸೊ ಇವತ್ತು ನಾವಿಲ್ಲಿ ಬುದ್ಧನನ್ನ ಕುರಿತಾಗಿ, ಜೊತೆಗೆ ಈ ಒಂದು ಹುಣ್ಣಿಮೆಯ ಒಂದು ಶಕ್ತಿಯನ್ನ ಒಳಗೊಂಡಂತಹ ಒಂದು ಧ್ಯಾನವನ್ನ ಮಾಡ್ತಾ ಹೋಗ್ತೀವಿ. ಇದರಿಂದಾಗಿ ನಮ್ಮಲ್ಲಿರುವಂತಹ ಒಂದು ಆಂಗ್ಸೈಟಿ ಇರಬಹುದು, ಫ್ರಸ್ಟ್ರೇಷನ್ ಇರಬಹುದು, ಅಥವಾ ಏನಾದ್ರೂ ಒಂದು ದುಃಖದ ವಿಚಾರಗಳಿರಬಹುದು, ಅದೆಲ್ಲವನ್ನ ನಾವು ರಿಲೀಸ್ ಮಾಡೋದ್ ಜೊತೆಗೆ ನಮ್ಮಲ್ಲಿರುವಂತಹ ಅನವಶ್ಯಕವಾದಂತಹ ಅಧಿಕವಾದಂತಹ ಅಟ್ಯಾಚ್ಮೆಂಟ್ಸ್ ಅನ್ನ ರಿಲೀಸ್ ಮಾಡ್ತಾ ಹೋಗ್ತೀವಿ. ಅಟ್ಯಾಚ್ಮೆಂಟ್ ಇರಲೇಬೇಕು, ಆದ್ರೆ ಆ ಅಟ್ಯಾಚ್ಮೆಂಟ್ ಅನ್ನೋದು ನಮ್ಗೆ ತುಂಬಾ ಜಾಸ್ತಿ ಆದಾಗ ಅದು ನಮ್ಮನ್ನ ಜೀವನದಲ್ಲಿ ಮುಂದೆ ಹೋಗೋದಕ್ಕೆ ಅಡ್ಡಿ ಮಾಡ್ತಾ ಹೋಗುತ್ತೆ. ಹಾಗಾಗಿ ಅನವಶ್ಯಕವಾದಂತಹ ಅಟ್ಯಾಚ್ಮೆಂಟ್ಸ್ ನಾವು ಅಲ್ಲೇ ರಿಲೀಸ್ ಮಾಡಿ ಮುಂದೆ ಹೋಗ್ತಾ ಹೋಗ್ತೀವಿ. ಓಕೆ, ಜೊತೆಗೆ ಬುದ್ಧನ ಒಂದು ಮಹಾ ಮಂತ್ರವಾದಂತಹ ಬುದ್ಧಂ ಶರಣಂ ಗಚ್ಚಾಮಿ, ಧಮ್ಮಂ ಶರಣಂ ಗಚ್ಚಾಮಿ, ಸಂಘಂ ಶರಣಂ ಗಚ್ಚಾಮಿ, ಈ ಮಂತ್ರವನ್ನ ಕೂಡ ನಾವು ಚಾಂಟ್ ಮಾಡ್ತಾ ಹೋಗ್ತೀವಿ. ಏನಿದು ಅರ್ಥ? ಬುದ್ಧಂ ಶರಣಂ ಗಚ್ಚಾಮಿ, ಈ ಮಂತ್ರದ ಅರ್ಥ ಏನಪ್ಪಾ ಅಂದ್ರೆ, ಬುದ್ಧಂ ಶರಣಂ ಗಚ್ಚಾಮಿ 3 ಲೈನ್ ಬರುತ್ತೆ. ಅದ್ರಲ್ಲಿ ಮೊದಲನೇದು ಬಂದು ಬುದ್ಧಂ ಶರಣಂ ಗಚ್ಚಾಮಿ. ಸೊ ಬುದ್ಧಂ ಶರಣಂ ಗಚ್ಚಾಮಿ ಅಂತಂದ್ರೆ ನಾನು ಬುದ್ಧನನ್ನ ಮೊರೆ ಹೋಗ್ತೀನಿ. ಓಕೆ, ಯಾಕಂದ್ರೆ ನನ್ನ ಜೀವನದಲ್ಲಿರುವಂತಹ ಅಜ್ಞಾನವನ್ನ ನಿವಾರಣೆ ಮಾಡ್ಕೊಳ್ಳೋದಕ್ಕೋಸ್ಕರ ನಾ ಬುದ್ಧನನ್ನ ಮೊರೆ ಹೋಗ್ತೀನಿ, ಅಂದ್ರೆ ಬುದ್ಧನಲ್ಲಿ ಶರಣಾಗತನಾಗ್ತೀನಿ ಅಂತ. ಅದೇ ರೀತಿ ಧಮ್ಮಂ ಶರಣಂ ಗಚ್ಚಾಮಿ. ಧಮ್ಮಂ ಅಂದ್ರೆ ಏನಪ್ಪಾ ಅಂದ್ರೆ, ಕೆಲವರು ಹೇಳ್ತಾರೆ ಧರ್ಮಂ ಅಲ್ಲ, ಧಮ್ಮಂ ಅಂದ್ರೆ ಏನಪ್ಪಾ ಅಂದ್ರೆ ಟೀಚಿಂಗ್ಸ್. ಸೊ ಅಂದ್ರೆ ಬುದ್ಧ ಏನೆಲ್ಲ ಒಂದು ವಿಚಾರಗಳನ್ನ ಬೋಧನೆ ಮಾಡಿದಾನೋ, ಅಂದ್ರೆ ಆಸೆಯೇ ದುಃಖಕ್ಕೆ ಮೂಲ ಅಂತ ಇರ್ಬೋದು, ಯಾವುದೇ ವಿಷಯಕ್ಕೂ ನಾವು ಜಾಸ್ತಿ ಅಟ್ಯಾಚ್ ಆಗಿರಬಾರ್ದು ಅನ್ನೋದಿರಬಹುದು, ಅಥವಾ ಕೋಪವನ್ನ ನಿಗ್ರಹ ಮಾಡುವಂತ ವಿಚಾರ ಇರ್ಬೋದು, ಈ ರೀತಿ ಯಾವ ಎಲ್ಲ ವಿಷಯಗಳನ್ನ ಅವನು ನಮ್ಗೆ ಟೀಚ್ ಮಾಡಿದಾರೋ ಬುದ್ಧ, ಆ ಒಂದು ಬುದ್ಧನ ಒಂದು ಟೀಚಿಂಗ್ಸ್ ಏನಿದೆ ಅದನ್ನ ನಾವು ಧಮ್ಮಂ ಅಂತ ಹೇಳ್ತೀವಿ. ಆ ಬುದ್ಧನ ಒಂದು ಟೀಚಿಂಗ್ಗಳಿಗೆ ನಾನು ಶರಣಾಗ್ತೀನಿ, ಅದನ್ನ ಅನುಸರಿಸ್ತಾ ಹೋಗ್ತೀನಿ. ಅದೇ ರೀತಿ ಸಂಘಂ ಶರಣಂ ಗಚ್ಚಾಮಿ ಅಂದ್ರೆ ಅವನ ಒಂದು ಸಾಂಗತ್ಯದಲ್ಲಿ ಇರೋದಕ್ಕೆ ಪ್ರಯತ್ನ ಪಡ್ತೀನಿ, ಅವನ ಒಂದು ಸಾಂಗತ್ಯವನ್ನ ನಾನು ಹುಡ್ಕೊಂಡು ಹೋಗ್ತೀನಿ. ಅಂದ್ರೆ ಯಾವಾಗ ನಾವು ಬುದ್ಧನ ಸಾಂಗತ್ಯದಲ್ಲಿ ಇರ್ತೀವೋ ನಾವು ಬುದ್ಧರೇ ಆಗ್ತೀವಿ, ಕರೆಕ್ಟ್ ಅಲ್ವಾ? ಸೊ ಹಾಗಾಗಿ ಆ ಒಂದು ಸಾಂಗತ್ಯವನ್ನ ಹುಡ್ಕೊಂಡು ಹೋಗ್ತೀನಿ, ಅಥವಾ ಆ ಸಾಂಗತ್ಯದಲ್ಲಿ ನಾನು ಸಂಪೂರ್ಣವಾಗಿ ನನ್ನನ್ನು ನಾನು ತೊಡಗಿಸ್ಕೊಳ್ತೀನಿ ಅನ್ನೋಂತ ಅರ್ಥವನ್ನ ಈ ಮಂತ್ರ ನಮ್ಗೆ ಕೊಡ್ತಾ ಹೋಗುತ್ತೆ. ಸೊ ಇದನ್ನ ನಾವು ಸ್ಟೆಪ್ ಬೈ ಸ್ಟೆಪ್ ಗೈಡೆಡ್ ಮೆಡಿಟೇಷನ್ ತರ ಮಾಡಿಸ್ತಾ ಹೋಗ್ತೀನಿ, ನಿಧಾನಕ್ಕೆ ಮಾಡ್ತಾ ಹೋಗೋಣ. ಓಕೆನಾ? ಎಸ್, ಕಂಫರ್ಟಬಲ್ ಆಗಿ ಕೂತ್ಕೊಳ್ಳಿ. ಬಿಕಾಸ್ ಇದು ಮೇನ್ ಆಗಿ ನಾವು ಮೆಡಿಟೇಷನ್ಗೆ ಅಂತಾನೆ ಇಟ್ಟಿರೋ ಸೆಷನ್ ಆಗಿರೋದ್ರಿಂದ ಮೆಡಿಟೇಷನ್ ಮೇಲೆ ಜಾಸ್ತಿ ಫೋಕಸ್ ಮಾಡೋಣ. ಕಂಫರ್ಟಬಲ್ ಆಗಿ ಕೂತ್ಕೊಳ್ಳಿ ಎಲ್ಲರೂ. ಒಂದ್ ಲೋಟ ನೀರ್ ಇಟ್ಕೊಳ್ಳಿ, ಯಾವಾಗ್ಲೂ ಮೆಡಿಟೇಷನ್ ಕೂತಾಗ ನೀರ್ ಇಟ್ಕೊಳ್ಳೋದು ಒಳ್ಳೇದು. ಓಕೆ, ವಿಡಿಯೋಸ್ ಆದಷ್ಟು ಆನ್ ಮಾಡ್ಕೊಳ್ಳಿ.
ಕಂಫರ್ಟಬಲ್ ಆಗಿ ಕೂತ್ಕೊಳ್ಳಿ. ಬೆನ್ನು ನೇರ ಇರಲಿ. ಕಣ್ಗಳನ್ನ ಮುಚ್ಚಿ ಸಂಪೂರ್ಣ ಗಮನ ನಿಮ್ಮ ಉಸಿರಾಟದ ಮೇಲೆ. ಮೂಗಿನ ಮೂಲಕ ಉಸಿರನ್ನ ಒಳಗಡೆ ತೆಗೆದುಕೊಂಡು ಬಾಯಿನ ಮೂಲಕ ಉಸಿರನ್ನ ಆಚೆ ಬಿಡ್ತಾ ಹೋಗಿ. ಪ್ರತಿ ಸಲ ಉಸಿರನ್ನ ಒಳಗಡೆ ತಗೊಳ್ಳುವಂತಹ ಸಂದರ್ಭದಲ್ಲಿ ಈ ಒಂದು ಬ್ರಹ್ಮಾಂಡದಲ್ಲಿರುವಂತಹ ದಿವ್ಯ ಚೈತನ್ಯಗಳನ್ನ ನಿಮ್ಮ ಒಳಗಡೆ ತಗೊಳ್ತಾ ಇದ್ದೀನಿ ಅಂತ ಅನ್ಕೊಳ್ಳಿ. ಅದೇ ರೀತಿಯಾಗಿ ಉಸಿರನ್ನ ಆಚೆ ಬಿಡುವಂತಹ ಸಂದರ್ಭದಲ್ಲಿ ನಿಮ್ಮಲ್ಲಿರುವಂತಹ ಎಲ್ಲ ನೆಗೆಟಿವ್ ಎಮೋಷನ್ಸ್, ಸ್ಟ್ರೆಸ್, ಟೆನ್ಷನ್, ಬೇಡದ ವಿಚಾರಗಳು, ನೆಗೆಟಿವ್ ಬಿಲೀಫ್ ಸಿಸ್ಟಮ್, ಇದೆಲ್ಲವನ್ನ ಕಂಪ್ಲೀಟ್ ಆಗಿ ರಿಲೀಸ್ ಮಾಡ್ತಾ ಇದ್ದೀನಿ ಅಂತ ವಿಜುವಲೈಸ್ ಮಾಡ್ಕೊಳ್ಳಿ. ಇದೇ ಪ್ರಕ್ರಿಯೆಯನ್ನ 3 ರಿಂದ 4 ಸಲ ರಿಪೀಟ್ ಮಾಡಿ. ಈಗ ನಾರ್ಮಲ್ ಬ್ರೀತಿಂಗ್ ಅನ್ನ ಸ್ಟಾರ್ಟ್ ಮಾಡಿ. ಕೇವಲ ಉಸಿರಾಟದ ಮೇಲೆ ನಿಮ್ಮ ಗಮನ ಇರಲಿ. ಯಾವುದೇ ಆಲೋಚನೆಗಳು ಬಂದರೂ ಸಹ ಆ ಆಲೋಚನೆಗಳನ್ನ ಹಿಂಬಾಲಿಸದೆ ಕೇವಲ ನಿಮ್ಮ ಗಮನವನ್ನ ನಿಮ್ಮ ಉಸಿರಾಟದ ಮೇಲೆ ಕೇಂದ್ರೀಕರಿಸ್ಕೊಳ್ತಾ ಹೋಗಿ. ಪ್ರತಿ ಸಲ ಉಸಿರಾಟವನ್ನ ಮಾಡ್ತಾ ಮಾಡ್ತಾ ದೇಹ ಹಾಗೂ ಮನಸ್ಸು ಪರಿಪೂರ್ಣವಾದಂತಹ ಹಗುರವಾದಂತಹ ಸ್ಥಿತಿಯನ್ನ ತಲುಪ್ತಾ ಇರೋದನ್ನ ಹಾಗೇ ಅಬ್ಸರ್ವ್ ಮಾಡ್ತಾ ಹೋಗಿ. ಮನಸ್ಸು ಚಂಚಲವಾಗಿ ಆ ಕಡೆ ಈ ಕಡೆ ಹೋದ್ರೂ ಸಹ ನಿಧಾನವಾಗಿ ಗಮನವನ್ನ ಉಸಿರಾಟದ ಕಡೆಗೆ ತೆಗೆದುಕೊಂಡು ಬನ್ನಿ. ಆಗ ಮನಸ್ಸು ತಂತಾನೆ ಹತೋಟಿಗೆ ಬರ್ತಾ ಹೋಗುತ್ತೆ. ಯಾವುದನ್ನು ಬಲವಂತವಾಗಿ ಹಿಡಿದಿಡೋದು ಬೇಡ. ಕೇವಲ ಉಸಿರಾಟದ ಮೇಲೆ ಗಮನವನ್ನ ಕೇಂದ್ರೀಕರಿಸ್ತಾ ಇರಿ. ಹಾಗೇ ಉಸಿರಾಟದ ಪ್ರಕ್ರಿಯೆಯನ್ನ ಮುಂದುವರಿಸ್ತಾ ನೀವು ಇನ್ನೂ ಆಳವಾದಂತಹ ಗಾಢವಾದಂತಹ ಧ್ಯಾನ ಸ್ಥಿತಿಯನ್ನ ತಲುಪ್ತಾ ಇದ್ದೀರಾ. ಪ್ರತಿಯೊಂದು ಉಸಿರಾಟದ ಜೊತೆ ನಿಮ್ಮ ಧ್ಯಾನ ಇನ್ನೂ ಗಾಢವಾಗ್ತಾ ಇದೆ, ಆಳವಾಗ್ತಾ ಇದೆ. ನೀವೀಗ ಸಂಪೂರ್ಣವಾಗಿ ನಿಮ್ಮೊಳಗೆ ನೀವು ಇಳ್ದಿದ್ದೀರಾ.
ನಾವೀಗ ನಿಧಾನವಾಗಿ ನಾವು ಕುಳಿತಿರುವಂತಹ ಜಾಗದಿಂದ ಹೊರಟು ಹಾಗೇ ನಡ್ಕೊಂಡು ಒಂದು ಪಾರ್ಕ್ನಲ್ಲಿ ಹೋಗ್ತಾ ಇದ್ದೀವಿ. ಹಾಗೇ ನಡ್ಕೊಂಡು ಹೋಗುವಂತಹ ಸಂದರ್ಭ ಸರಿಸುಮಾರು ಸೂರ್ಯಾಸ್ತದ ವೇಳೆ, ಚಂದ್ರನ ಉದಯದ ವೇಳೆ. ಅದು ಇನ್ನೇನು ಕತ್ತಲೆ ಕವಿತಾ ಇದೆ ಎನ್ನುವಂತಹ ಸಮಯ, ಮುಸ್ಸಂಜೆ ಅಂತ ಹೇಳ್ಬೋದು. ಎಲ್ಲ ಪಕ್ಷಿಗಳು ಕೂಡ ಚಿಲಿಪಿಲಿ ಸೌಂಡ್ ಮಾಡ್ತಾ ಮಾಡ್ತಾ ತಮ್ಮ ತಮ್ಮ ಗೂಡುಗಳನ್ನ ತಲುಪ್ತಾ ಇದೆ. ಆ ಒಂದು ಉದ್ಯಾನವನದಲ್ಲಿ ಸುಂದರವಾದಂತಹ ಒಂದು ತಣ್ಣನೆಯ ಗಾಳಿ ಬೀಸ್ತಾ ಇದೆ. ಆ ತಣ್ಣನೆಯ ಗಾಳಿಯ ಜೊತೆ ಅಲ್ಲಿರುವಂತಹ ಹೂಗಳಿಂದ ಪರಿಮಳ ಕೂಡ ಹಾಗೆಯೇ ಬಂದು ನಿಮ್ಮ ಮೂಗುಗಳನ್ನ ತಲುಪ್ತಾ ಇದೆ. ಆ ಸ್ಮೆಲ್ ಅನ್ನ ಫೀಲ್ ಮಾಡಿ. ಹಾಗೆಯೇ ನೀವು ಆ ಒಂದು ಉದ್ಯಾನವನದಲ್ಲಿ ನಡ್ಕೊಂಡು ಹೋಗ್ತಾ 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 ಇನ್ನೂ ಕೂಡ ಕತ್ತಲೆ ಜಾಸ್ತಿ ಆಗ್ತಾ ಇದೆ. ಬಾನಂಗಳದಲ್ಲಿ ಈಗ ಚಂದ್ರನ ಉದಯ ಮತ್ತು ಸಹಸ್ರಾರು ನಕ್ಷತ್ರಗಳು ಕಾಣಿಸ್ಕೊಳ್ತಾ ಇವೆ. ಆ ಬೆಳದಿಂಗಳಿನ ಬೆಳಕಿನಲ್ಲಿ ಹಾಗೆಯೇ ನೀವು ಆ ರಮಣೀಯವಾದಂತಹ ಸೌಂದರ್ಯವನ್ನ ನೋಡ್ತಾ ಆ ಉದ್ಯಾನವನದಲ್ಲಿ ಹಾಗೆಯೇ ಮುಂದೆ ಹೋಗ್ತಾ ಇದ್ದೀರಾ. ಅಲ್ಲಿ ಒಂದು ದೊಡ್ಡದಾದಂತಹ ಮರ ಇದೆ. ಹಾಗೆ ಆ ಮರವನ್ನ ಸಮೀಪಿಸ್ತಾ ಅಲ್ಲಿ ಒಂದು ದಿವ್ಯ ತೇಜಸ್ವಿಯಾದಂತಹ ವ್ಯಕ್ತಿ ಧ್ಯಾನದಲ್ಲಿ ಕುಳಿತಿರೋದನ್ನ ನೀವು ನೋಡ್ತಾ ಇದ್ದೀರಾ. ಹಾಗೆ ಮುಂದೆ ಹೋದಂಗೆ ಆ ವ್ಯಕ್ತಿ ಸಾಕ್ಷಾತ್ ಗೌತಮ ಬುದ್ಧ ಅನ್ನೋದು ನಿಮ್ಗೆ ಅರಿವಾಗ್ತಾ ಇದೆ. ಹಾಗೆ ಮುಂದುವರೆದು ಬುದ್ಧನ ಬಳಿ ಹೋಗಿ ಅವನಲ್ಲಿ ನಮಸ್ಕಾರವನ್ನ ಮಾಡ್ತಾ ಇದ್ದೀರಾ. ಹಾಗೆಯೇ ಅಲ್ಲಿ ಕುಳಿತು ಬುದ್ಧನಲ್ಲಿ ಸಂಪೂರ್ಣವಾಗಿ ಶರಣಾಗತರಾಗಿ ನಿಮ್ಮ ಎಲ್ಲ ಸಂಕಷ್ಟಗಳನ್ನ, ಭಾವನೆಗಳನ್ನ ಅಲ್ಲಿ ತೋಡ್ಕೊಳ್ತಾ ಇದ್ದೀರಾ. ಇದೆಲ್ಲವನ್ನ ಹಸನ್ಮುಖನಾದಂತಹ ಬುದ್ಧ ಹಾಗೆಯೇ ಕೇಳಿಸ್ಕೊಳ್ತಾ ಇದ್ದಾನೆ. ಬಾನಂಗಳದಲ್ಲಿ ಸುಂದರವಾದಂತಹ ಚಂದ್ರ, ಸಾವಿರಾರು ನಕ್ಷತ್ರಗಳು, ತಣ್ಣನೆ ಬೀಸ್ತಾ ಇರುವಂತಹ ಗಾಳಿ, ಆ ಬೆಳದಿಂಗಳಿನಲ್ಲಿ ತೇಜಸ್ವಿಯಾಗಿ ಕಂಡು ಬರ್ತಾ ಇರುವಂತಹ ಗೌತಮ ಬುದ್ಧ, ಎಲ್ಲ ಸನ್ನಿವೇಶ ಕೂಡ ನಿಮ್ಮ ಮನಸ್ಸಿಗೆ ಅಲ್ಲೇ ಒಂದು ಆನಂದವನ್ನ, ಉಲ್ಲಾಸ, ಉತ್ಸಾಹವನ್ನ ತಂದು ಕೊಡ್ತಾ ಇದೆ. ನಾನೀಗ ನಿಮಗೆ 2 ರಿಂದ 3 ನಿಮಿಷ ಟೈಮ್ ಕೊಡ್ತೀನಿ. ಆ ಸಮಯದಲ್ಲಿ ಯಾವ ಎಲ್ಲ ವಿಚಾರಗಳನ್ನ ನೀವು ಬಿಟ್ಕೊಡ್ಬೇಕು, ಈ ಲೈಫಲ್ಲಿ ಬಿಟ್ಟು ಮುಂದೆ ಹೋಗ್ಬೇಕು ಅಂತ ಅನ್ಕೊಳ್ತಿರೋ
ಅದೆಲ್ಲವನ್ನ ಆ ಮಹಾ ತೇಜಸ್ವಿಯಾದ ಬುದ್ಧನಲ್ಲಿ ಹೇಳ್ಕೊಳ್ತಾ ಹೋಗಿ. ಅದೆಲ್ಲವನ್ನ ಅವನ ಪಾದದಲ್ಲಿ ಸರೆಂಡರ್ ಮಾಡಿ ನಿಮ್ಮ ಎಲ್ಲ ದುಃಖಗಳು ಅಥವಾ ಏನೆಲ್ಲ ವಿಚಾರಗಳನ್ನ ನೀವು ಬುದ್ಧನಿಗೆ ಸಮರ್ಪಣೆ ಮಾಡಬೇಕು, ಅವನ ಪಾದದಲ್ಲಿ ಸರೆಂಡರ್ ಮಾಡಬೇಕು ಅಂತ ಅನ್ಕೊಂಡ್ರು, ಅದೆಲ್ಲವೂ ಕೂಡ ಸುಂದರವಾದಂತಹ ತಾವರೆಯ ಹೂವುಗಳಾಗಿ ಗೌತಮ ಬುದ್ಧನ ಪಾದಗಳಲ್ಲಿ ಸಮರ್ಪಣೆಯಾಗಿದೆ. ಇದೆಲ್ಲವನ್ನ ಪ್ರೀತಿಯಿಂದ ಸ್ವೀಕರಿಸಿದಂತಹ ಗೌತಮ ಬುದ್ಧ ಅವನ ಒಂದು ಅನಾಹತ ಚಕ್ರದಿಂದ ಒಂದು ಡಿವೈನ್ ಗೋಲ್ಡನ್ ಕಲರ್ ಎನರ್ಜಿಯನ್ನ ರಿಲೀಸ್ ಮಾಡ್ತಾ ಇದ್ದಾನೆ. ಆ ಒಂದು ಡಿವೈನ್ ಗೋಲ್ಡನ್ ಕಲರ್ ಎನರ್ಜಿ ನಿಧಾನವಾಗಿ ಬಂದು ನಿಮ್ಮ ಅನಾಹತ ಚಕ್ರ ಅಂದ್ರೆ ಎದೆಯ ಭಾಗವನ್ನ ತಲುಪ್ತಾ ಇದೆ. ನಿಮ್ಮ ಎದೆಯ ಭಾಗವನ್ನ ತಲುಪ್ತಾ ಇದೆ. ಹಾಗೆ ಆ ಬುದ್ಧನ ಮುಂದೆ ಕುಳಿತಿರುವಂತಹ ನೀವು ಆ ಗೋಲ್ಡನ್ ಕಲರ್ ಎನರ್ಜಿಯನ್ನ ನಿಧಾನವಾಗಿ ನಿಮ್ಮೊಳಗಡೆಗೆ ಅಬ್ಸರ್ವ್ ಮಾಡ್ಕೋತಾ ಇದ್ದೀರಾ. ಹಾಗೆ ರಿಸೀವ್ ಮಾಡ್ಕೊಡಿ ಆ ಎನರ್ಜಿನ. ಈ ಒಂದು ಗೋಲ್ಡನ್ ಕಲರ್ ಎನರ್ಜಿ ನಿಮ್ಮ ಅನಾಹತ ಚಕ್ರವನ್ನು ಸಂಪೂರ್ಣವಾಗಿ ಫಿಲ್ ಮಾಡ್ತಾ ಇದೆ. ಕಂಪ್ಲೀಟ್ ಆಗಿ ಅನಾಹತ ಚಕ್ರ ಗೋಲ್ಡನ್ ಕಲರ್ ಎನರ್ಜಿಯಿಂದ ತುಂಬಿ ಆ ಒಂದು ಎನರ್ಜಿ ಆಚೆ ಕಡೆಗೂ ಕೂಡ ಓವರ್ಫ್ಲೋ ಆಗ್ತಾ ಇದೆ. ಹಾಗೆ ಈ ಒಂದು ಗೋಲ್ಡನ್ ಕಲರ್ ಎನರ್ಜಿ ನಿಮ್ಮ ಇಡೀ ಶರೀರವನ್ನ ತಲೆಯಿಂದ ಪಾದದವರೆಗೆ ಸಂಪೂರ್ಣವಾಗಿ ಆವರಿಸ್ತಾ ಇರೋದನ್ನ ನೋಡಿ. ಆ ಒಂದು ಗೋಲ್ಡನ್ ಕಲರ್ ಎನರ್ಜಿ ಎಲ್ಲೆಲ್ಲಿ ಆವರಿಸ್ತಾ ಹೋಗುತ್ತೋ ಆ ಎಲ್ಲ ಭಾಗಗಳಿಂದ ನಿಧಾನವಾಗಿ ನಿಮಗಿದ್ದಂತಹ ಎಲ್ಲ ಸಮಸ್ಯೆಗಳು, ಡಿಸ್ಕಂಫರ್ಟ್ಸ್, ಏನೆಲ್ಲ ಒತ್ತಡಗಳಿತ್ತೋ ಅದೆಲ್ಲವೂ ಕೂಡ ಒಂದು ಕಪ್ಪು ಹೊಗೆಯ ರೀತಿಯಲ್ಲಿ ಆಚೆ ಹೋಗ್ತಾ ಇರೋದನ್ನ ನೋಡಿ. ಗೋಲ್ಡನ್ ಕಲರ್ ಫಿಲ್ ಆಗ್ತಿದೆ. ಅದಾಗ್ತಿದ್ದಂಗೆನೆ ಅಲ್ಲಿದ್ದಂತಹ ಎಲ್ಲ ಕಲ್ಮಶಗಳು,
ಸ್ಟ್ರೆಸ್, ನೆಗೆಟಿವ್ ಎಮೋಷನ್ಸ್ ಎಲ್ಲವೂ ಕೂಡ ಆಚೆ ಹೋಗ್ತಾ ಇದೆ. ಇಡೀ ತಲೆಯಿಂದ ಕಾಲಿನವರೆಗೆ ಎಲ್ಲ ಭಾಗಗಳು ಕೂಡ ನಿಧಾನವಾಗಿ ಗೋಲ್ಡನ್ ಕಲರ್ ಎನರ್ಜಿಯಲ್ಲಿ ಫಿಲ್ ಆಗ್ತಾ ಇದೆ. ಇದು ಅಂತಿಂತ ಸಾಮಾನ್ಯವಾದಂತಹ ಶಕ್ತಿಯಲ್ಲ. ಭಗವಾನ್ ಗೌತಮ ಬುದ್ಧನ ಅನಾಹತ ಚಕ್ರದಿಂದ ನಿಮ್ಮಲ್ಲಿ ಹರಿಯುತ್ತಿರುವಂತಹ ಕರುಣೆ, ಮಮಕಾರ, ಪ್ರೀತಿ, ಸಹನೆ, ಈ ಎಲ್ಲ ವಿಚಾರಗಳನ್ನು ಒಳಗೊಂಡಿರುವಂತಹ ಒಂದು ಡಿವೈನ್ ಹೀಲಿಂಗ್ ಎನರ್ಜಿ. ಹಾಗಾಗಿ ಪೂರ್ಣ ಮನಸ್ಸಿನಿಂದ ಈ ಒಂದು ಶಕ್ತಿಯನ್ನ ನಿಮ್ಮೊಳಗಡೆಗೆ ತೆಗೆದುಕೊಳ್ಳಿ. ಶರೀರದ ಪ್ರತಿ ಕಣಕಣವನ್ನು ಕೂಡ ಸಂಪೂರ್ಣವಾಗಿ ಹೀಲ್ ಮಾಡುವಂತ ಶಕ್ತಿ ಈ ಗೋಲ್ಡನ್ ಕಲರ್ ಎನರ್ಜಿಗಿದೆ. ಹಾಗಾಗಿ ಕಂಪ್ಲೀಟ್ ಹೀಲಿಂಗ್ಗೆ ಅವಕಾಶವನ್ನ ಮಾಡಿಕೊಡಿ. ದೇಹದ ಪ್ರತಿ ಕಣಕಣದಲ್ಲಿಯೂ ಕೂಡ ಈ ಒಂದು ಗೋಲ್ಡನ್ ಕಲರ್ ಎನರ್ಜಿ ಫಿಲ್ ಆಗ್ತಾ ಇದೆ. ದೇಹದ ಎಲ್ಲ ಅಂಗಾಂಗಗಳು, ನರಕೋಶಗಳು, ನಿರ್ನಾಳ ಗ್ರಂಥಿಗಳು, ಸ್ನಾಯುಗಳು, ಮೂಳೆಗಳು, ಮಾಂಸಖಂಡಗಳು ಎಲ್ಲದರಲ್ಲಿಯೂ ಕೂಡ ಈ ಒಂದು ದಿವ್ಯ ಚೈತನ್ಯ ತುಂಬಿಕೊಳ್ತಾ ಇದೆ. ಹಾಗೆಯೇ ಅಲ್ಲಿರುವಂತಹ ಎಲ್ಲ ನಕಾರಾತ್ಮಕತೆಗಳು ಸರ್ರ್ ಅಂತ ಆಚೆ ಹೋಗ್ತಾ ಇದೆ. ದೇಹ, ಮನಸ್ಸು, ಆತ್ಮ ಎಲ್ಲವೂ ಕೂಡ ಸದೃಢವಾಗ್ತಾ ಇರೋದನ್ನ ಹಾಗೆ ಅಬ್ಸರ್ವ್ ಮಾಡ್ತಾ ಹೋಗಿ. ನಿಮ್ಮಲ್ಲಿದ್ದಂತಹ ಎಲ್ಲ ವಿಧವಾದಂತಹ ನೋವುಗಳು, ಬಾಧೆಗಳು ಎಲ್ಲವೂ ಕೂಡ ಸಂಪೂರ್ಣವಾಗಿ ಕ್ಲಿಯರ್ ಆಗಿದೆ. ಹಸನ್ಮುಖಿಯಾದಂತಹ ಗೌತಮ ಬುದ್ಧ ಈಗ ನಿಧಾನವಾಗಿ ತನ್ನ ಹಸ್ತವನ್ನ ನಿಮ್ಮ ತಲೆಯ ಮೇಲ್ಭಾಗದಲ್ಲಿಟ್ಟು ನಿಮಗೆ ಆಶೀರ್ವಾದವನ್ನ ಮಾಡ್ತಾ ಇದ್ದಾನೆ. ಬುದ್ಧನ ಆ ಒಂದು ಹಸ್ತ ಸ್ಪರ್ಶ ಮಾತ್ರದಿಂದಾನೇ ನಿಮ್ಮಲ್ಲಿ ಒಂದು ಹೊಸ ಶಕ್ತಿ, ಚೈತನ್ಯ, ಲವಲವಿಕೆ ತುಂಬಿಕೊಳ್ತಾ ಇರೋದನ್ನ ಹಾಗೆಯೇ ನೋಡಿ. ನಿಮ್ಮ ಶರೀರ ಸಂಪೂರ್ಣವಾಗಿ ತೇಜಸ್ಯುತವಾಗಿ ಓಜಸ್ಸಿನ ಜೊತೆಯಲ್ಲಿ ಪ್ರಕಾಶಮಾನವಾಗಿ ಹೊಳಿತಾ ಇರೋದನ್ನ ಹಾಗೆಯೇ ಅಬ್ಸರ್ವ್ ಮಾಡಿ. ಆ ಶಕ್ತಿಯನ್ನ, ಆ ಎನರ್ಜಿಯನ್ನ ಹಾಗೆ ಅಬ್ಸರ್ವ್ ಮಾಡ್ಕೊಳ್ಳಿ, ರಿಸೀವ್ ಮಾಡ್ಕೊಳ್ಳಿ. ಬುದ್ಧನ ಕೈಗಳಿಂದ ಬರ್ತಾ ಇರುವಂತಹ ಆ ದಿವ್ಯ ಶಕ್ತಿಯ ಸಹಾಯದಿಂದ ನಿಮ್ಮ ಒಳಗಡೆ ಇರುವಂತಹ ಆ ಒಂದು ಜ್ಞಾನಿ, ಆ ಬುದ್ಧ ಏನಿದೆ ಅವನು ಕೂಡ ಜಾಗೃತನಾಗ್ತಾ ಇದ್ದಾನೆ. ಪ್ರತಿಯೊಬ್ಬರಲ್ಲೂ ಇರುವಂತಹ ಆ ಜ್ಞಾನಿ ಈ ಕ್ಷಣದಲ್ಲಿ ಸಂಪೂರ್ಣವಾಗಿ ಜಾಗೃತನಾಗ್ತಾ ಇದ್ದಾನೆ.
ಆ ಹಸ್ತಸ್ಪರ್ಶ ಮಾತ್ರದಿಂದಾನೇ ನಮ್ಮಲ್ಲಿದ್ದಂತಹ ಎಲ್ಲ ನಕಾರಾತ್ಮಕತೆಗಳು, ಕೋಪ, ಅಸಹನೆ, ಅತೃಪ್ತಿ, ಅಹಿತಕರವಾದಂತಹ ಒಂದು ವಾತಾವರಣಗಳು, ಅನ್ಹೆಲ್ತಿ ಕಾಂಪಿಟೇಷನ್ಸ್, ಫ್ರಸ್ಟ್ರೇಷನ್ಸ್ ಎಲ್ಲವೂ ಕೂಡ ಸಂಪೂರ್ಣವಾಗಿ ನಿವಾರಣೆಯಾಗಿ ನಾವು ಒಂದು ನಿರ್ಲಿಪ್ತ ಸ್ಥಿತಿಯನ್ನ, ಸಮಾಧಾನಕರವಾದಂತಹ ಸ್ಥಿತಿಯನ್ನ ಈಗ ತಲುಪಿದೀವಿ. ಈ ಒಂದು ನಿಶ್ಚಿಂತವಾದಂತಹ, ನಿರಾಳವಾದಂತಹ, ಸಮಾಧಾನಕರವಾದಂತಹ ಶಾಂತ ಚಿತ್ತದಿಂದ ಬುದ್ಧನ ಈ ಒಂದು ಮೂಲ ಮಂತ್ರವನ್ನ ನಾವೀಗ ಚಾಂಟ್ ಮಾಡ್ತಾ ಹೋಗೋಣ. ಒಂದೊಂದು ಸಲ ಚಾಂಟ್ ಮಾಡುವಾಗ ಸಹ ಅದರಿಂದ ಬರುವಂತಹ ಆ ದಿವ್ಯ ಶಕ್ತಿಯನ್ನ ನಮ್ಮ ದೇಹದ ಹಾಗೂ ಮನಸ್ಸಿನ ಹಾಗೂ ಆತ್ಮದ ಕಣ ಕಣದಲ್ಲಿಯೂ ಕೂಡ ತುಂಬಿಕೊಳ್ತಾ ಹೋಗೋಣ. ಬುದ್ಧಂ ಶರಣಂ ಗಚ್ಛಾಮಿ, ಧಮ್ಮಂ ಶರಣಂ ಗಚ್ಛಾಮಿ, ಸಂಘಂ ಶರಣಂ ಗಚ್ಛಾಮಿ, ಬುದ್ಧಂ ಶರಣಂ ಗಚ್ಛಾಮಿ, ಧಮ್ಮಂ ಶರಣಂ ಗಚ್ಛಾಮಿ, ಸಂಘಂ ಶರಣಂ ಗಚ್ಛಾಮಿ, ಬುದ್ಧಂ ಶರಣಂ ಗಚ್ಛಾಮಿ, ಧಮ್ಮಂ ಶರಣಂ ಗಚ್ಛಾಮಿ, ಸಂಘಂ ಶರಣಂ ಗಚ್ಛಾಮಿ, ಬುದ್ಧಂ ಶರಣಂ ಗಚ್ಛಾಮಿ, ಧಮ್ಮಂ ಶರಣಂ ಗಚ್ಛಾಮಿ, ಸಂಘಂ ಶರಣಂ ಗಚ್ಛಾಮಿ, ಬುದ್ಧಂ ಶರಣಂ ಗಚ್ಛಾಮಿ, ಧಮ್ಮಂ ಶರಣಂ ಗಚ್ಛಾಮಿ, ಸಂಘಂ ಶರಣಂ ಗಚ್ಛಾಮಿ, ಬುದ್ಧಂ ಶರಣಂ ಗಚ್ಛಾಮಿ, ಧಮ್ಮಂ ಶರಣಂ ಗಚ್ಛಾಮಿ, ಸಂಘಂ ಶರಣಂ ಗಚ್ಛಾಮಿ, ಬುದ್ಧಂ ಶರಣಂ ಗಚ್ಛಾಮಿ, ಧಮ್ಮಂ ಶರಣಂ ಗಚ್ಛಾಮಿ, ಸಂಘಂ ಶರಣಂ ಗಚ್ಛಾಮಿ. Just be in silence. ಸಂಪೂರ್ಣವಾಗಿ ಶಾಂತವಾಗಿದ್ದು ಆ ಒಂದು ವೈಬ್ರೇಷನ್ ಅನ್ನ, ಆ ಮಂತ್ರದಿಂದ ಆದಂತಹ ದೈಹಿಕವಾದಂತಹ ಹಾಗೂ ಮಾನಸಿಕವಾದಂತಹ ಬದಲಾವಣೆಗಳನ್ನ ಹಾಗೆ ಗಮನಿಸ್ತಾ ಹೋಗಿ. ಇಡೀ ಶರೀರದಲ್ಲಿ ಶಕ್ತಿಯ ಹರಿವು ಆಗ್ತಾ ಇರೋದನ್ನ ಹಾಗೆ ಅಬ್ಸರ್ವ್ ಮಾಡ್ತಾ ಹೋಗಿ.
ತಮ್ಮ ಎಲ್ಲ ದುಃಖ ದುಮ್ಮಾನಗಳನ್ನ, ಸಂಕಷ್ಟಗಳನ್ನ ಎಲ್ಲವನ್ನ ತನ್ನ ಪಾದಗಳಿಗೆ ಒಪ್ಪಿಸಿಕೊಂಡಂತಹ ಹಾಗೂ ನಮಗೆ ಒಂದು ದಿವ್ಯ ಚೈತನ್ಯವನ್ನ ನೀಡಿದಂತಹ ದೈವವಾದಂತಹ ಬುದ್ಧನಿಗೆ ಧನ್ಯವಾದವನ್ನ ಹೇಳಿ ಈ ಒಂದು ಸುಂದರವಾದಂತಹ ವಾತಾವರಣವನ್ನ ಸೃಷ್ಟಿ ಮಾಡಿಕೊಟ್ಟಿದ್ದಕ್ಕಾಗಿ ಚಂದ್ರದೇವನಿಗೆ, ಎಲ್ಲ ನಕ್ಷತ್ರಗಳಿಗೆ, ಆಕಾಶಮಂಡಲಕ್ಕೆ, ಈ ಒಂದು ಬ್ರಹ್ಮಾಂಡಕ್ಕೆ ಧನ್ಯವಾದವನ್ನ ಹೇಳಿ ಬುದ್ಧದೇವನ ಪಾದಾರವಿಂದಗಳಲ್ಲಿ ನಮಸ್ಕಾರವನ್ನ ಮಾಡಿ ಸದಾಕಾಲ ನಮ್ಮೊಳಗೆ ಜಾಗೃತನಾಗಿದ್ದು ನಮಗೆ ಮಾರ್ಗದರ್ಶನವನ್ನ ನೀಡುವಂತ ಪ್ರಾರ್ಥನೆ ಮಾಡಿಕೊಂಡು ಅವನ ಸಂಪೂರ್ಣ ಆಶೀರ್ವಾದವನ್ನ ಪಡ್ಕೊಂಡು ನಿಧಾನವಾಗಿ ಅಲ್ಲಿಂದ ಹೊರಟು ನೀವು ಹೋದ ದಾರಿಯಲ್ಲಿಯೇ ನಿಧಾನವಾಗಿ ವಾಪಸ್ ಬನ್ನಿ. ಹೋಗುವಾಗ ಇದ್ದಂತಹ ಒಂದು ದುಗುಡ ದುಮ್ಮಾನಗಳು, ಒಂದು ಭಾರವಾದಂತಹ ಮನಸ್ಥಿತಿ ಈಗ ಸಂಪೂರ್ಣವಾಗಿ ಬದಲಾಗಿದೆ. ದೇಹ, ಮನಸ್ಸು, ಆತ್ಮಗಳು ಸಂಪೂರ್ಣವಾಗಿ ಹಗುರವಾದಂತಹ ಪರಿಸ್ಥಿತಿಯನ್ನ ತಲುಪಿದೀವಿ. ಒಂದು ಸಂತೋಷ, ಲವಲವಿಕೆ, ಉತ್ಸಾಹ ಹಾಗೂ ತೇಜಸ್ಸು ನಮ್ಮಲ್ಲಿ ಕಾಣಿಸ್ತಾ ಇದೆ. ಅದೆಲ್ಲದರೊಂದಿಗೆ ಹಾಗೆ ಖುಷಿಯಿಂದ ಸಂತೃಪ್ತ ಭಾವನೆಯಿಂದ ನೀವು ಎಲ್ಲಿ ಧ್ಯಾನಕ್ಕೆ ಕುಳಿತಿದ್ದೀರೋ ಅಲ್ಲಿಗೆ ವಾಪಸ್ ಬನ್ನಿ. ನಿಧಾನವಾಗಿ ನಿಮ್ಮ ಗಮನವನ್ನ ನಿಮ್ಮ ಉಸಿರಾಟದ ಕಡೆ ತೆಗೆದುಕೊಂಡು ಬನ್ನಿ. ನಿಮ್ಮ ಸುತ್ತಮುತ್ತಲಿನ ಆಗು ಹೋಗುಗಳನ್ನ ಹಾಗೆ ಗಮನಿಸಿ. ಯಾವ ರೀತಿಯಾದಂತಹ ಶಬ್ದ ಬರ್ತಿದೆ, ಏನೆಲ್ಲ ಆಗ್ತಾ ಇದೆ ನಿಮ್ಮ ಸುತ್ತಮುತ್ತ ಅನ್ನೋದನ್ನ ಹಾಗೆ ಅಬ್ಸರ್ವ್ ಮಾಡಿ. ನಿಮ್ಮ ದೇಹವನ್ನ ಗಮನಿಸಿ. ದೇಹದ ಬಗ್ಗೆ ಪ್ರಜ್ಞೆಗೆ ಬನ್ನಿ. ಕಾನ್ಶಿಯಸ್ ಆಗಿ ಬಾಡಿ ಬಗ್ಗೆ ಕಾನ್ಶಿಯಸ್ ಆಗಿ, ಫಿಸಿಕಲ್ ಬಾಡಿ ಬಗ್ಗೆ ಕಾನ್ಶಿಯಸ್ ಆಗಿ. ಹಾಗೆ ಕೈಗಳನ್ನ ಸ್ವಲ್ಪ ಮೂವ್ ಮಾಡಿ, ಕೈ ಕಾಲ್ಗಳನ್ನ. ಎರಡೂ ಕೈಗಳನ್ನ ಉಜ್ಜಿ ಒಂದು ಹೀಟ್ ಅನ್ನ ಜನರೇಟ್ ಮಾಡಿ. ನಿಧಾನವಾಗಿ ಎರಡೂ ಕೈಗಳನ್ನ ನಿಮ್ಮ ಕಣ್ಣಿನ ಮೇಲೆ ಇಟ್ಟು ಹಾಗೆ ಮುಖಕ್ಕೆ ಸ್ವಲ್ಪ ಹಾಗೆ ಮಸಾಜ್ ಮಾಡಿಕೊಂಡು ಇಡೀ ಶರೀರವನ್ನ ಟಚ್ ಮಾಡ್ಕೊಳ್ಳಿ. ನಂತರ ನಿಧಾನವಾಗಿ ಎರಡೂ ಕೈಗಳನ್ನ ನೋಡ್ತಾ ಕಣ್ ತೆಗೀರಿ. ನಿಮ್ಮದೇ ಸಮಯ ತೆಗೆದುಕೊಂಡು ನೀರ್ ಕುಡೀರಿ. ಎಲ್ಲರೂ ನೀರ್ ಕುಡೀರಿ. ಯಾರಾದ್ರೂ ಏನಾದ್ರು ಶೇರ್ ಮಾಡ್ಬೇಕಂದ್ರೆ ಹ್ಯಾಂಡ್ಸ್ ರೈಸ್ ಮಾಡಿ, ಅನ್ಮ್ಯೂಟ್ ಮಾಡ್ತೀನಿ. ಏನಾದ್ರು ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಬೇಕಾ ಅಥವಾ ಬೇರೆ ಏನಾದ್ರು ಶೇರ್ ಮಾಡ್ಬೇಕಂದ್ರೆ ಹ್ಯಾಂಡ್ಸ್ ರೈಸ್ ಮಾಡಿ. ಎಸ್ ಮೇಘನಾ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಅನ್ಮ್ಯೂಟ್ ಮಾಡ್ಕೊಳ್ಳಿ ಮೇಘನಾ. ನಮಸ್ತೆ ಮ್ಯಾಮ್. ನಮಸ್ತೆಪ್ಪ, ಹೇಳಿ. ಅಂದ್ರೆ ತುಂಬಾ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ಕೆಲವೊಂದು ನೀವು ಇನ್ಸ್ಟ್ರಕ್ಷನ್ ಕೊಡಕ್ ಮುಂಚೆನೆ ಸೇಮ್ ಥಿಂಗ್ ವಾಸ್ ಹ್ಯಾಪನಿಂಗ್, ಆ ತರ ಇತ್ತು. ಗ್ರೇಟ್.
ಅದು ಒಂದು. ಆಮೇಲೆ ಎಲ್ಲಾನು ಪಾದಗಳಿಗೆ ಅರ್ಪಣೆ ಮಾಡಿ ಅಂತ ನೀವ್ ಹೇಳ್ದಾಗ ಸ್ವಲ್ಪ ನಾವ್ ಬೆಳಿಗ್ಗೆ ಮಾಡಿದ್ದು ಹ್ಮ್ ಕಾರ್ಡ್ ಕಟ್ಟಿಂಗ್ ಕಂಟಿನ್ಯೂ ಆದಂಗ ಓ ಆಯ್ತು ಮ್ಯಾಮ್ ಗುಡ್. ಅದೇ ತರ. ಓಕೆ, ಗುಡ್ ಗುಡ್. ಅದು ಸೊ ಅದು ಒಂದು ಚೆನ್ನಾಗಿತ್ತು. ಆಮೇಲೆ ನೀವು ಬ್ಲೆಸ್ಸಿಂಗ್ ತಗೊಳ್ಳಿ ಅಂದಾಗ ಹ್ಮ್ ಅವ್ರು ನನ್ನ ತಲೆ ಮೇಲೆ ಡೈರೆಕ್ಟ್ ಆಗಿ ಒಂದು ಬೆರಳಲ್ಲಿ ನನ್ನ ಆಜ್ಞಾ ಚಕ್ರದ ಮೇಲೆ ಇಟ್ರು ಮ್ಯಾಮ್. ಓ ಗ್ರೇಟ್. ಅದು ಎಷ್ಟು ಪವರ್ಫುಲ್ ಆಗಿ ಫೀಲ್ ಆಯ್ತು ನನ್ಗೆ ಅಂದ್ರೆ ಅದರ ಎನರ್ಜಿ ನನ್ಗೆ ಈಗ್ಲೂನು ಆ, ಇದೆ ಆ ಜಾಗದ ಪೂರ್ತಿ ಹಣೆ ಭಾಗದಲ್ಲಿ. ಅದು ದಟ್ ವಾಸ್ ವೆರಿ ವೆರಿ ಪವರ್ಫುಲ್, ಅಂದ್ರೆ ತುಂಬಾ ಸ್ಪೆಷಲ್ ಆಗಿತ್ತು, ಪವರ್ಫುಲ್ ಆಗಿತ್ತು. ಹ್ಮ್ ಆ, ಆಮೇಲೆ ಆಕ್ಚುಲಿ ಮೆಡಿಟೇಷನ್ ಮುಗಿಸ್ಕೊಂಡು ಅಲ್ಲಿಂದ ಬರಕ್ಕೇನೆ ಮನ್ಸಿಲ್ಲ, ಅಲ್ಲೇ ಕುತ್ಕೊಂಡ್ ಬಿಡೋಣ ಅಂತ ಅನ್ಸ್ತಾ ಇದೆ. ಹ್ಮ್ ಆಮೇಲೆ ಆಮೇಲೆ ಅವ್ರೇನೆ ಕಳಿಸಿದ್ರು, ಅಂದ್ರೆ ಫಿಸಿಕಲಿ ಹಿ ಲಿಫ್ಟೆಡ್ ಮೀ ಅಂಡ್ ಹಿ ಪುಟ್ ಮೀ ಬ್ಯಾಕ್ ಇನ್ ವೇರ್ ಐ ಸಿಟ್ಟಿಂಗ್ ನೌ. ಆ ಹ್ಮ್ ತರ ಮಾಡಿದ್ರು. ಗ್ರೇಟ್. ಸೊ ಅದು ಇತ್ತು. ಮಧ್ಯದಲ್ಲಿ ಟ್ರಾನ್ಸ್ಗೆ ಹೋಗ್ತಾ ಇದ್ದೆ ಹ್ಮ್ ಅಂಡ್ ಐ ಟು ಕಮ್ ಬ್ಯಾಕ್ ಆಲ್ಸೋ. ಅಂದ್ರೆ ನಂಗೆ ತುಂಬಾ ನನ್ಗೆಲ್ಲ ಜ್ಞಾಪಕ ಇದೆ, ಏನ್ ನಡೆದಿದೆ ಎಲ್ಲ ಜ್ಞಾಪಕ ಇದೆ. ಹ್ಮ್ ಸೊ ಓಕೆ, ಇಟ್ ವಾಸ್ ವೆರಿ ನೈಸ್, ನಂಗೆ ತುಂಬಾ ಚೆನ್ನಾಗಿ ಅನ್ಸ್ತು ನನಗೆ. ಗುಡ್. ಸೊ ಬೇಗ ನೀವು ಸೂನ್ ಯು ಆರ್ ಗೋಯಿಂಗ್ ಟು ಇನಿಶಿಯೇಟೆಡ್ ಟು ಲಾಮಾಫೆರಾ, ಅದು ನಿಮ್ಗೆ ಇಂಡಿಕೇಶನ್. ಅವರು ಬಂದು ನಿಮ್ಗೆ ಥರ್ಡ್ ಐ ಚಕ್ರ ಪ್ರೆಸ್ ಮಾಡಿ ಮಾಡಿದ್ರು ಅಂದ್ರೆ ನೀವು ಎನಿವೇಸ್ ಯು ಆರ್ ಪ್ಲಾನಿಂಗ್ ಟು ಅಲ್ವಾ, ಆದಷ್ಟು ಬೇಗ ನೀವು ಅದನ್ನ ಕ್ಲಿಯರ್ ಮಾಡ್ಕೊಳ್ತೀರಾ. ದಟ್ ಈಸ್ ದ ಇಂಡಿಕೇಶನ್. ಥ್ಯಾಂಕ್ ಯು ಮ್ಯಾಮ್. ವೆಲ್ಕಮ್. ಎಸ್ ಆಶಾ, ಅನ್ಮ್ಯೂಟ್ ಮಾಡ್ಕೊಳ್ಳಿಪ್ಪ. ಮ್ಯಾಮ್ ಚೆನ್ನಾಗ್ ಅನ್ನಿಸ್ತು ತುಂಬಾ. ಹ್ಮ್ ಹೌದೇ ಹೆಂಗಾಯ್ತಂದ್ರೆ ನಾವು ಅಲ್ಲಿ ಹೋಗಿ ಅವರು ಕಾಲಲ್ಲಿ ಬಿದ್ದು ನಾನ್ ಶರಣಾದ್ಯಪ್ಪ ನಿಮ್ತ ಎಲ್ಲ ಹೇಳ್ಕೊಂಡು ಅವ್ರ ಕೈ ಇಟ್ಟು ಬ್ಲೆಸ್ಸಿಂಗ್ಸ್ ಮಾಡಿದ್ರು ಅಂದಾಗ ನಂಗೆ ಇಲ್ಲಿ ಸಹಸ್ರಾರ ಚಕ್ರದಲ್ಲಿ ಅದು ನಾವು ಚಕ್ರ ಮೆಡಿಟೇಷನ್ ಮಾಡುವಾಗ ಸಹಸ್ರ ದಳಗಳು ಓಪನ್ ಆಗುತ್ತೆ ಅಂತ ಹೇಳ್ತಿರಲ್ಲ, ಹೌದು. ನಂಗೆ ಅದೇ ಫೀಲ್ ಆಯ್ತು ಮ್ಯಾಮ್. ಮತ್ತೆ ಅವರು ಲಿಂಗ ಪುಷ್ಪ ಬರುತ್ತಲ್ಲ ಮ್ಯಾಮ್, ಅದೇ ಟ್ರೀ ಹತ್ರ ಕುತ್ಕೊಂಡಿದ್ರು. ಓಕೆ. ನನ್ಗದು ಚೆನ್ನಾಗಿ ಸೆನ್ಸ್ ಆಯ್ತು, ತುಂಬಾ ಫ್ಲವರ್ಸ್ ಎಲ್ಲ ಇತ್ತು. ಹ್ಮ್ ಆ ಫ್ಲವರ್ಸ್ ಸುತ್ತ ಚೆನ್ನಾಗ್ ಅನ್ನಿಸ್ತು ಒಂಥರ. ಅದು ಒಂದೊಳ್ಳೆ ಫೀಲ್ ಸಿಕ್ತು. ಮತ್ತೆ ಕಿವಿ ಹತ್ರ ತುಂಬಾ ಬಿಸಿ ಅನುಭವ ಆಯ್ತು ಮ್ಯಾಮ್ ನನ್ಗೆ. ಈಗ್ಲೂ ಜುಮ್ ಅಂತ ಇದೆ ನನ್ಗೆ, ಸಖತ್ ಬಿಸಿ ಆಯ್ತು ನನ್ಗೆ ರೈಟ್ ಸೈಡ್ ಅಲ್ಲಿ. ಓಕೆ. ಥ್ಯಾಂಕ್ ಯು. ಓಕೆಪ್ಪ, ಒಳ್ಳೇದಾಗ್ಲಿ. ಗಾಡ್ ಬ್ಲೆಸ್ ಯು. ಶ್ವೇತಾ, ಅನ್ಮ್ಯೂಟ್ ಮಾಡ್ಕೊಳ್ಳಿಪ್ಪ. ಸಖತ್ ಒಂಥರ ಡಿಫ್ರೆಂಟ್ ವೈಬ್ರೇಷನ್ಸ್ ಮ್ಯಾಮ್. ಆಕ್ಚುಲಿ ಲಾಲ್ಬಾಗ್ ಇದ್ದ ದಿನ ವಾಕಿಂಗ್ ಹೋಗ್ತೀನಿ, ಅಲ್ಲಿ ಹೋಗಿದ್ದು ಅದೊಂದು ಪರ್ಟಿಕ್ಯುಲರ್ ಹಳೇ ಮರ, ತುಂಬಾ ದೊಡ್ಡದು ಬಿಳಿ ಯಾವ್ದಂಬರ ಮರ ಹ್ಮ್ ಇದೆ. ಹ್ಮ್ ಅಲ್ಲಿ ಹೋಗಿ ಅದನ್ನ ಯಾವಾಗ್ಲೂ ನೋಡಿದಾಗ ಹಗ್ ಮಾಡ್ಬೇಕು ಅಂತ ಫೀಲ್ ಆಗ್ತಿದ್ವಿ. ಇವತ್ತು ಕರೆಕ್ಟ್ ಆಗಿ ಸ್ಟ್ರೇಟ್ ಆಗಿ ಅಲ್ಲೇ ಹೋದೆ. ಹೋದ ತಕ್ಷಣ ಫಸ್ಟ್ ಆಂಜನೇಯ ಬಂದ್ರು ದೊಡ್ಡದಾಗಿ ಅದ್ರಿಂದೆ. ಹ್ಮ್ ಅವ್ರ ಮುಂದೆ ಬುದ್ಧ ಕೂತಿದ್ದು. ಓಕೆ. ಎಷ್ಟು ಚೆನ್ನಾಗ್ ಅದು ಫೀಲ್ ಆಯ್ತು ಅಂತ ಅಂದ್ರೆ, ಅವ್ರ ಬುದ್ಧ ತಲೆ ಮೇಲೆ ಕೈ ಇಟ್ಟಾಗ ಅದಾಗಿದ್ದ ಫೀಲ್ ಒಂಥರ ನನ್ಗೆ ತುಂಬಾ ದೊಡ್ಡದಾಗಿ ಎಕ್ಸ್ಪ್ಯಾಂಡ್ ಆಗಿ, ಅವಾಗ ಲಾಸ್ಟ್ ಒಂದ್ ಮೆಡಿಟೇಷನ್ ಅಲ್ಲಿ ಈ ತರ ಒಂದು ಎಕ್ಸ್ಪ್ಯಾಂಡ್ ಆಗಿದೆ. ಹೌದು. ಇವಾಗ ಮತ್ತೆ ಅದೇ ಫೀಲ್ ಮತ್ತೆ ಎಕ್ಸ್ಪ್ಯಾಂಡ್ ಆಗೋದು, ಒಂಥರ ಮೈಯೊಳಗೆಲ್ಲ ಒಂಥರ ಆ ಎನರ್ಜಿ ಹೋಗಿ ಬಲೂನ್ ಎಕ್ಸ್ಪ್ಯಾಂಡ್ ಆಗುತ್ತಲ್ಲ, ಆ ತರ ಎಕ್ಸ್ಪ್ಯಾಂಡ್ ಆಗಿದ್ದು ಹ್ಮ್ ಒಂಥರ ಅದು ಡಿಫ್ರೆಂಟ್ ವೈಬ್ಸ್. ನೀವು ಬ್ಲಾಕ್ ಆಶಸ್ ಆಚೆ ಹೋಗುತ್ತೆ, ಹ್ಮ್ ಹ್ಮ್ ಪ್ರತಿಯೊಂದು ಇದ್ರಲ್ಲೂ ಅದು ಫಿಲ್ ಆಗಿದ್ದು, ಗೋಲ್ಡನ್ ಲೈಟ್ ಫಿಲ್ ಆಗಿ ಪ್ರತಿಯೊಂದು ಇದ್ರಲ್ಲೂ ಅದು ಆಚೆ ಹೋಗಿದ್ದು ಕ್ಲೀನ್ ಆಗಿ ಎಕ್ಸ್ಪೀರಿಯನ್ಸ್. ಯಾವಾಗ್ಲೂ ನಾನು ಮೆಡಿಟೇಷನ್ ಕೊಟ್ಟಾಗ ನನ್ನ ರೈಟ್ ಲೆಗ್ ತುಂಬಾ ಒಂಥರ ಜುಮ್ ಹಿಡಿದ್ಬಿಡುತ್ತೆ ಮ್ಯಾಮ್, ಅಂತ ಹೌದು. ತುಂಬಾ ಪೇನ್ಫುಲ್ ಇರುತ್ತೆ. ಇವತ್ತೊಂದು ಚೂರು ನನಗೆ ಅದು ಇದಾಗ್ಲಿಲ್ಲ, ಗುಡ್. ಕ್ಲೀನ್ ಆಗಿ ನಂತರ ಡಿಫ್ರೆಂಟ್ ವೈಬ್ಸ್ ಆಯ್ತು ಮ್ಯಾಮ್, ಗುಡ್. ಸಕ್ಕದಾಗಾಯ್ತು ಮ್ಯಾಮ್. ಓಕೆ, ಒಳ್ಳೇದಾಗ್ಲಿ. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು. ಎಸ್ ಮಧು ಮ್ಯಾಮ್, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮಧುಮತಿ ಅವರೇ. ಮ್ಯಾಮ್ ನನ್ಗೆ ಅದು ವಿಸಿಬಲ್ ಎವ್ರಿಥಿಂಗ್, ನಂಗೆ ಪಿಜನ್ ಬಂತು, ತುಂಬಾ ಓಕೆ. ಪಿಜನ್ಸ್, ವೈಟ್ ಪಿಜನ್. ಹ್ಮ್ ಹ್ಮ್ ಈಗಲೂ ಚೆಸ್ಟ್ ಇಸ್ ಬಿಟ್ ಹೆವಿ, ಹ್ಮ್ ಒಂಥರ ಹೆವಿ ಅನ್ಸುತ್ತೆ, ಬಟ್ ವೆರಿ ಫ್ರೆಶ್. ನಂಗೆ ತುಂಬಾ ಪಿಜನ್ಸ್ ಕಾಣಿಸ್ತು. ಹ್ಮ್ ಆ ತಲೆ ಮೇಲೆ ಕೈ ಇಟ್ಟಿರೋ ಫೀಲಿಂಗ್ ಇನ್ನೂ ಇದೆ. ಓ ಗ್ರೇಟ್. ಸೊ ಪಿಜನ್ಸ್ ಬಂದು ನಿಮ್ಗೆ ವೈಟ್ ಪಿಜನ್ ಬಂದು ನಿಮ್ಗೆ ಶಾಂತಿಯ ಸಂಕೇತ ಅಲ್ವಾ? ಸೊ ನಿಮ್ಗೆ ಈಗ ಅಟ್ ಪ್ರೆಸೆಂಟ್ ನೀವ್ ಏನು ಗೋ ಥ್ರೂ ಮಾಡ್ತಾ ಇದ್ದೀರಲ್ಲ, ಅದರಿಂದ ನಿಮ್ಗೆ ಆದಷ್ಟು ಬೇಗ ಸಮಾಧಾನ ಸಿಗುತ್ತೆ, ಶಾಂತಿ ಸಿಗುತ್ತೆ ಅನ್ನೋದನ್ನ ಇದು ರೆಪ್ರೆಸೆಂಟ್ ಮಾಡ್ತಾ ಇದೆ.
ತುಂಬಾ ಪಿಜನ್ಸ್ ಒಂದ್ 7 8 ಲೈಕ್ ನೀವು ಹೇಳೋದ್ರಲ್ಲ ಹೇಳ್ಕೊಳ್ಳಿ ಅಂತ ಹೇಳಿದಾಗ ಥಿಂಕ್ ಲೈಕ್ ಕೈಯಿಂದ ಬರ್ತಿದ್ದೆ ಅದು ಮುಖದಲ್ಲಿ ತುಂಬಾ ಹಾರ್ಕೊಂಡು ಬರೋ ತರ. ಇಟ್ಸ್ ಓಕೆ. ಮೇ ಬಿ ಇವಾಗ ನಿಮ್ದು ಇದು ಇವನ್ ಇನ್ನೊಂದು ಏನನ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ದಂದ್ರೆ ಈಗ ಅಟ್ ಪ್ರೆಸೆಂಟ್ ನೀವು ಹೇಳ್ತಾ ಇರೋ ಸಿಚುವೇಶನ್ ಇಟ್ ಈಸ್ ಶೋಯಿಂಗ್ ದ ಚೇಂಜ್ ಇನ್ ಯುವರ್ ಪ್ರೊಫೆಷನ್ ಓಕೆ ಫಾರ್ ವಿಚ್ ಯು ಆರ್ ಲುಕಿಂಗ್ ಫಾರ್ ಅ ಲಾಂಗ್ ಟೈಮ್. ಓಕೆ ಬೇಗನೆ ಥ್ಯಾಂಕ್ ಯು ಮ್ಯಾಮ್. ಯಾ, ಗಾಡ್ ಬ್ಲೆಸ್ ಯು. ಎಸ್, ಮಂಜುಳಾ ಅವರೇ ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ತೆ. ನಮಸ್ತೆ. ಅದು ನನ್ಗೆ ಅದು ಫ್ಲವರ್ ಸ್ಮೆಲ್ ಅದೆಲ್ಲ ಪಾರ್ಕ್ ಒಳಗೆ ಎಂಟ್ರಿ ಆಗ್ತಿದ್ದಂಗೆ ಫ್ಲವರ್ ಸ್ಮೆಲ್ ಅಂತ ಹೇಳಿದ್ರಲ್ಲ, ಅದು ನನಗೆ ಒಂಥರ ಪಾರಿಜಾತ ಮತ್ತು ಸಂಜೆ ರಾಣಿ ಅದು ತುಂಬಾ ಇದಾಯ್ತು ನನ್ಗೆ. ಅಂದ್ರೆ ಫುಲ್ಲು ಆ ಫ್ಲವರ್ಸ್ ಎಲ್ಲ ಇದೆ, ಇದ್ರ ಮೂಲಕನೇ ಹೋಗಿದ್ದು. ಅದೊಂಥರ ನಂಗೆ ಬುದ್ಧ ಕೂತಿರೋದು ನನ್ಗೆ ಒಂಥರ ಯಾವ ತರ ಕಾಣಿಸ್ತಂದ್ರೆ ನನಗೆ ಶಿವನ್ ರೂಪದಲ್ಲಿ ಆತರ ಇದಾಯ್ತು ನನ್ಗೆ ಅಲ್ಲಿ. ಬಟ್ ನಾನು ಅವ್ರ ಮುಂದೆ ಕೂತು ಅವ್ರಿಗೆ ಶರಣ, ನನ್ಗೆ ಬುದ್ಧ ಆತರ ಇದಾಗ್ಲಿಲ್ಲ, ನನ್ಗೆ ಶಿವನ್ ಮುಂದೆ ಹೋಗಿ ನಾನು ಶರಣಾಗತಿ ಆದಂಗ ಆಯ್ತು ನನಗೆ. ಅದ್ ಬರ್ಬೇಕಾದ್ರೂ ಅಷ್ಟೇ ಫುಲ್ಲು ಪಾರಿಜಾತ ಸಂಜೆ ರಾಣಿನೇ ಫುಲ್ಲು, ನಾನ್ ಬರೋ ಹಾದಿ ಫುಲ್ಲು ಅದೇ ಆಸಿತ್ತು ನಾನು. ಅದರ ಇದ್ರಿಂದಲೇ ಬಂದೆ, ಆತರ ಫೀಲ್ ಆಯ್ತು. ಅದರ ಒಂದು ಇದೇನು ತಿಳ್ಕೊಬೇಕಿತ್ತು ನಾನು. ಇವಾಗ ಏನಂದ್ರೆ ಇದು ನೀವ್ ಹೇಳಿದ್ರೆ ಶಿವ ಕಾಣಿಸ್ತದ, ಶಿವ ಕೂಡ ಮರದ ಕೆಳಗೆ ಗುರುವಿನ ರೂಪದಲ್ಲಿ ದಕ್ಷಿಣಾಮೂರ್ತಿಯಾಗಿ ಕೂತಿರ್ತಾನೆ. ನನಗೀಗ ಮುಂದೆ ಬರ್ತಾ ಇರೋದು ದಕ್ಷಿಣಾಮೂರ್ತಿ ಪಿಕ್ಚರೇ ಬರ್ತಾ ಇದೆ. ಓಕೆ, ಗುರು ಅಂದ್ರೆ ಯಾರಾದ್ರೂ ಆಗ್ಬೋದು, ಬುದ್ಧನೂ ಆಗಿರ್ಬೋದು. ದಕ್ಷಿಣಾಮೂರ್ತಿ ಬಂದು ಪರಮ ಗುರು, ಅವ್ರು ಇಡೀ ಗುರು ಅವರಲ್ವಾ. ಹಾಗಾಗಿ ಆ ರೂಪದಲ್ಲಿ ಕೂಡ ಕಾಣಿಸ್ಕೋಬಹುದು, ಏನು ತೊಂದ್ರೆ ಇಲ್ಲ. ದಕ್ಷಿಣಾಮೂರ್ತಿಯಲ್ಲಿ ಎಲ್ಲಾ ರೂಪಗಳು ಅಡಗಿದೆ. ದತ್ತಾತ್ರೇಯ ದಕ್ಷಿಣಾಮೂರ್ತಿ ಅಂತ ತಗೊಂಡ್ಬಿಟ್ರೆ ನಾವು ಎಲ್ಲ ರೂಪಗಳು ಅಲ್ಲೇ ಅಡಗಿರುತ್ತೆ. ಹಾಗಾಗಿ ಏನು ತೊಂದ್ರೆ ಇಲ್ಲ. ಇಲ್ಲ, ನನ್ ತಲೆ ಮೇಲೆ ಅವ್ರು ಕ್ಲೀನ್ ಆಗಿ ಇದ್ ಮಾಡಿದಂಗೆ, ಅದು ಶಿವ ನನ್ ತಲೆ ಮೇಲೆ ಕೈ ಇಟ್ಟು ನನ್ಗೆ ಇದ್ ಮಾಡ್ದಂಗೆ ತುಂಬಾ ಆಶೀರ್ವಾದ ಮಾಡ್ದಂಗ ಆಯ್ತು. ತುಂಬಾ ಫೀಲ್ ಆಯ್ತು, ಒಂಥರ ಮೈ ಎಲ್ಲ ಥಂಡಿ ಆದಂಗ ಆಯ್ತು ನನ್ಗೆ. ಒಂಥರ ಹಿಮಾಲಯ ಇದ್ದಾರೆ ಏನೋ ಕುಸಿದಿ ಆ ಫೀಲ್ ಆಯ್ತು ನನ್ಗೆ ಒಂದ್ ಸೆಕೆಂಡ್. ವೆರಿ ಗುಡ್. ಆಮೇಲೆ ಇನ್ನೊಂದೇನಂದ್ರೆ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ನಮಗೆ ಆ ಕ್ಷಣಕ್ಕೆ ಅಥವಾ ಆ ಟೈಮ್ಗೆ ಯಾವ ಒಂದು ಶಕ್ತಿಯ ಅಗತ್ಯತೆ ಇದೆಯೋ ಆ ಶಕ್ತಿ ನಮಗ್ ಸಿಗ್ತಾ ಹೋಗುತ್ತೆ. ಅದ್ ಯಾವ ರೂಪದಲ್ಲಾದ್ರೂ ಬರ್ಬೋದು. ಈಗ ಕೃಷ್ಣನೇ ಬೇಕು, ನಮ್ ಕೃಷ್ಣ ಇಷ್ಟ ದೈವ ಅಂದಾಗ ನಮಗ್ ಕಾಳಿ ಕಾಣಿಸ್ಕೋಬಹುದು, ಅಥವಾ ನಮ್ಗೆ ಇದು ಬೇರೆ ಯಾವ್ದೋ ವಿಷ್ಣುನೇ ಯಾವ್ದೋ ರೂಪ ಇಷ್ಟ ಅಂದಾಗ ನರಸಿಂಹ ಕಾಣಿಸ್ಕೋಬಹುದು. ಆ ಕ್ಷಣಕ್ಕೆ ಯಾವ ಶಕ್ತಿಯ ಅಗತ್ಯತೆ ಇದೆಯೋ ಆ ರೂಪದಲ್ಲಿ ಕಾಣಿಸ್ಕೊಳ್ತಾ ಹೋಗ್ತಾರೆ, ತೊಂದ್ರೆ ಇಲ್ಲ. ನೀವಲ್ಲಿ ಕೂತಿದ್ರೆ ಹಿಂದೆ ಶಿವನ್ನೇ ಕೂರ್ಸ್ಕೊಂಡ್ ಕೂತಿದ್ದೀರಾ. ಎಸ್, ಒಳ್ಳೇದಾಗ್ಲಿ. ಗಾಡ್ ಬ್ಲೆಸ್. ಎಸ್, ಆಶಲತಾ ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ತೆ ಮ್ಯಾಮ್. ನಮಸ್ತೆಪ್ಪ, ಹೇಳಿ. ಮೆಡಿಟೇಷನ್ ಚೆನ್ನಾಗಿತ್ತು. ಅದೇ ನೀವು ಆಜ್ಞಾ ಚಕ್ರದಿಂದ ಬಂದಾಗ ಬರುತ್ತೆ ಅಂತ ಹೇಳಿದಾಗ ಫಸ್ಟ್ ಅದು ಹೆವಿ ಫೀಲ್ ಆಯ್ತು, ಅದಾದ್ಮೇಲೆ ರಿಲ್ಯಾಕ್ಸ್ ಆದಂಗಾಯ್ತು, ಮತ್ತೆ ಮೈಂಡ್ ಕಾಮ್ ಆಗಿದೆ. ಅದೇ ನಾನ್ ಮೆಡಿಟೇಷನ್ ಯೂಶಲಿ ಮಾಡ್ಬೇಕಾದ್ರೆ ಐ ಫೀಲ್ ಏನೋ ಒಂದ್ ಎನರ್ಜಿ ಕೈನ ಪುಷ್ ಮಾಡ್ತಿದೆ, ಅಲ್ಲಿ ಏನೋ ಎನರ್ಜಿ ಫೀಲ್ ಆಗ್ತಿದೆ ಅಂತ ಪ್ರತಿ ಸಲ ಆಲ್ಮೋಸ್ಟ್ ಈ ತರ ಮೆಡಿಟೇಷನ್ ಮಾಡಕ್ ಕೂತ್ಕೊಂಡಾಗೆಲ್ಲ ಫೀಲ್ ಆಗುತ್ತೆ. ಅದ್ ಏನಿರುತ್ತೆ ಮ್ಯಾಮ್? ಅಂದ್ರೆ ಏನೋ ಎನರ್ಜಿ ಫುಲ್ ಪುಷ್ ಮಾಡ್ತಾ ಇರುತ್ತೆ, ಸಮ್ಟೈಮ್ಸ್ ಲೈಕ್ ಇಲ್ಲಿಗೆ ಎನರ್ಜಿ ತಗೊಂಡೋಗುತ್ತೆ, ಇಲ್ಲಿಗೆ ಎಂಡ್ ಆಗುತ್ತೆ. ಎಸ್, ಅದೇನಂದ್ರೆ ನೀವು ರಿಸೀವ್ ಮಾಡ್ಕೋತಾ ಇರ್ತೀರಾ. ಯಾಕಂದ್ರೆ ನಾವು ಮೆಡಿಟೇಷನ್ ಕೂತಾಗ ರಿಸೀವಿಂಗ್ ಮೋಡಲ್ ಇರ್ತೀವಿ. ಬ್ರಹ್ಮಾಂಡದಲ್ಲಿ ಶಕ್ತಿ ಸತತವಾಗಿ ಹರಿತಾನೆ ಇದೆ. ಅದೇ ನಮಗೆ ಅದನ್ನ ಅನುಭವಕ್ಕೆ ತೆಗೆದುಕೊಂಡು ಅದನ್ನ ಒಳಗಡೆ ತಗೊಳ್ಳೋಷ್ಟು ಪೇಶನ್ಸ್ ಇಲ್ಲ, ಬಿಕಾಸ್ ನಾವು ನಮ್ಮದೇ ಆದಂತ ಪ್ರಪಂಚದಲ್ಲಿ ಬ್ಯುಸಿ ಆಗಿದೀವಿ. ಸೊ ಯಾವಾಗ ನಾವು ಮೆಡಿಟೇಷನ್ಗೆ ಅಂತ ಕೂರಿಸ್ತೀವೋ ಅವಾಗ ಆ ಎನರ್ಜಿಯನ್ನ ನಾವು ರಿಸೀವ್ ಮಾಡ್ಕೊಳ್ತೀವಿ. ಓಕೆ, ಹಾಗಾಗಿ ಅದು ನಿಮ್ಗೆ ಯಾವ ತರ ಫೀಲಿಂಗ್ ಆದ್ರೂ ಬರ್ಬೋದು. ಎಳಿಯೋ ತರ ಆಗ್ಬೋದು, ನೂಕೋ ತರ ಆಗ್ಬೋದು, ಅಥವಾ ಟಿಕ್ಲಿಂಗ್ ಅಂತರ ಜುಮ್ ಜುಮ್ ಅನ್ನೋ ತರ ಆಗ್ಬೋದು, ಕಚಗುಳಿ ಕೊಟ್ಟಂಗ ಆಗ್ಬೋದು, ಅಥವಾ ತಣ್ಣಗಾಗ್ಬೋದು, ಬಿಸಿ ಆಗ್ಬೋದು. ಯಾರೋ ಇವಾಗ ಹೇಳಿದ್ರು ಕಿವಿ ಬಿಸಿ ಆಗ್ತಾ ಇದೆ, ಅದು ಕೂಡ ಎನರ್ಜಿ ರಿಸೀವಿಂಗ್ ಏನೆ. ಓಕೆ, ಸೊ ಎಲ್ಲ ಯಾವ ರೂಪದಲ್ಲಿ ಬೇಕಾದ್ರೂ ಎನರ್ಜಿ ನಿಮ್ಗೆ ಸಿಗ್ತಾ ಹೋಗ್ಬೋದು. ಜಸ್ಟ್ ನೀವು ಆ ರಿಸೀವಿಂಗ್ ಮೋಡ್ಗೆ ಬರ್ಬೇಕಷ್ಟೇನೆ. ನಾವು ಇಷ್ಟು ಕೇಳಿದ್ರೆ ಯೂನಿವರ್ಸ್ ಇಷ್ಟು ಕೊಡಕ್ ರೆಡಿ ಇದೆ. ಅದನ್ನ ಕೇಳೋದಕ್ಕೆ ಜೊತೆಗೆ ಅದ್ರ ಜೊತೆ ಕನೆಕ್ಟ್ ಆಗೋದಕ್ಕೆ ನಾವು ಅರ್ಥ ಮಾಡ್ಕೋಬೇಕು, ತಿಳ್ಕೊಬೇಕಷ್ಟೇ. ಕ್ಲಿಯರಾ? ಎಸ್, ಗಾಡ್ ಬ್ಲೆಸ್ ಯು. ಎಸ್, ಹೇಮಾ. ಅನ್ಮ್ಯೂಟ್ ಮಾಡ್ಕೊಳ್ಳಿ ಹೇಮಾ.
ಮ್ಯಾಮ್ ನನ್ಗೂ ಅಷ್ಟೇ ಮಂಜುಳಾ ಮ್ಯಾಮ್ ಹೇಳ್ದಂಗೆ ಫಸ್ಟ್ ನೀವು ಅಲ್ಲೊಬ್ರು ಕೂತಿದ್ದಾರೆ ಅಂತ ಅಂದಾಗ ಶಿವನೇ ಕಂಡಿದ್ದು. ಆಮೇಲೆ ಅವ್ರ ಮುಂದೆ ಬುದ್ಧ ಕಂಡ್ರು. ಮತ್ತೆ ಯಾವಾಗ್ಲೂ ನೀವು ಮೆಡಿಟೇಷನ್ ಹೇಳ್ದಾಗ ನನ್ಗೆ ಲೆಫ್ಟ್ ಸೈಡ್ ಸಮುದ್ರ, ರೈಟ್ ಸೈಡ್ ಒಂದ್ ಮರ, ಯಾವಾಗ್ಲೂ ಅದೇ ಮರ ಕಾಣುತ್ತೆ. ದೊಡ್ಡದಾಗಿ ಹೊಂಗೆ ಮರ, ಆತರ ದೊಡ್ಡದು, ತುಂಬಾ ಬೃಹತ್ತವಾದ ಮರ, ಅದ್ರ ಸುತ್ತ ಕಟ್ಟೆ ಇದೆ, ಈ ಕಡೆ ಪಾರ್ಕ್. ಪ್ರತಿ ಸಲ ನೀವು ಮೆಡಿಟೇಷನ್ ಹೇಳಿದಾಗ್ಲೂ ನನ್ಗೆ ಇದೇ ಸೀನ್ರಿನೇ ಕಾಣೋದು ಯಾವಾಗ್ಲೂ. ಮತ್ತೆ ತಲೆ ಮೇಲೆ ಕೈ ಇಟ್ರು ಅಂತ ಹೇಳ್ದಾಗಂತೂ ಫುಲ್ ಅವ್ರ ಹಸ್ತ ನನ್ ತಲೆ ಮೇಲೆ ಇದೆ ಅಂತ ತುಂಬಾ ಚೆನ್ನಾಗಿ ಫೀಲ್ ಆಯ್ತು ಮ್ಯಾಮ್. ಎಕ್ಸ್ಪೀರಿಯನ್ಸ್ ಇಸ್ ಟೂ ಗುಡ್. ಓಕೆ, ಇವಾಗ ಏನಂದ್ರೆ ನೀವು ಹೇಳ್ತಾ ಇರೋದ್ರಲ್ಲಿ ಈಗ ಸಮುದ್ರ ಮಥನ ನನಗ್ ಬರ್ತಾ ಇರೋದು, ನೀವು ಹೇಳೋದ್ರಲ್ಲಿ ಎಸ್ ಆಶಾ ಯು ಕ್ಯಾನ್ ಲೀವ್, ನೋ ಪ್ರಾಬ್ಲಮ್. ಸೊ ಈ ಸಮುದ್ರ ಮಥನ ಏನಂದ್ರೆ ಆ ಸಮುದ್ರವನ್ನ ಒಂದೊಂದ್ಸಲ ಮಥನ ಮಾಡ್ತಾ ಮಾಡ್ತಾ ಒಂದೊಂದು ವಿಶೇಷವಾದಂತಹ ವಸ್ತುಗಳು ಆಚೆ ಬರ್ತಾ ಹೋದು. ಓಕೆ, ಸೊ ಅದ್ರಲ್ಲಿ ಕಲ್ಪವೃಕ್ಷನೂ ಒಂದು, ಕರೆಕ್ಟ್ ಅಲ್ವಾ? ಸೊ ಕಲ್ಪವೃಕ್ಷ ಅಂದ್ರೆ ಏನು? ನೀವ್ ಏನ್ ಅನ್ಕೋತಿರೋ ಅದನ್ನ ಕೊಡೋದು. ಕಾಮಧೇನು ಕಲ್ಪವೃಕ್ಷ, ನೀವು ಕಲ್ಪಿಸಿಕೊಂಡದನ್ನ ಕೊಡುವಂಥದ್ದು. ಸೊ ನಿಮ್ಮ ಒಂದು ಮ್ಯಾನಿಫೆಸ್ಟೇಷನ್ ಪವರ್ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ ಅಂತ, ಬಟ್ ನೀವು ಅದನ್ನ ಯುಟಿಲೈಸ್ ಮಾಡ್ಕೊಳ್ತಾ ಇಲ್ಲ ಅಂತ. ಓಕೆ, ಸೊ ಮ್ಯಾನಿಫೆಸ್ಟೇಷನ್ ಪವರ್ ಜಾಸ್ತಿ ಆಗ್ತಾ ಇದೆ. ಅದನ್ನ ನೀವು ಏನ್ ಬೇಕೋ ಅದನ್ನ ವಿಶ್ ಬರ್ದಿಟ್ಟು ಅದನ್ನ ಮ್ಯಾನಿಫೆಸ್ಟ್ ಮಾಡೋದನ್ನ ಮಾಡಿ. ಒಂದು, ಇನ್ನೊಂದು, ಯಾವ್ದಾದ್ರು ಮನೆ ಹತ್ರ ಗಿಡಗಳಿದೆ ಅಂದ್ರೆ ಸ್ವಲ್ಪ ಸಾಧ್ಯ ಆಗ್ತದೆ ಸ್ವಲ್ಪ ನೀರನ್ನ ಹಾಕಿ ಅದಕ್ಕೆ. ಡೈಲಿ ನಾನೇ ಹಾಕೋದು ಮ್ಯಾಮ್. ಇನ್ಯಾವುದೋ ಒಂದ್ ಗಿಡನ್ ಬಿಡ್ತಾ ಇದ್ದೀರಾ ನೀವು, ನೋಡಿ ಸುತ್ತಮುತ್ತ ಯಾವ್ದೋ ಗಿಡನ್ ಬಿಡ್ತಾ ಇದ್ದೀರಾ. ಒಂಚೂರು ಅಬ್ಸರ್ವ್ ಮಾಡಿ, ನಿಮ್ಗೆ ಸಿಗುತ್ತೆ. ಒಂದ್ 2-3 ದಿನದಲ್ಲಿ ಸೋಮವಾರದೊಳಗಡೆ ಸಿಗುತ್ತೆ ಅದ್ ಯಾವ್ದು ಗಿಡ ಅಂತ. ಅದಕ್ಕೊಂಚೂರು ನೀರು ಹಾಕಿ, ನೀರು ಅಥವಾ ಒಂಚೂರು ಮೆನ್ಯೂರ್ಸ್ ತಂದು ಹಾಕೋದು. ಏನಾದ್ರು ಮೆನ್ಯೂರ್ಸ್ ಜಾಸ್ತಿ ಹಾಕಕ್ ಹೋಗ್ಬಿಡಿ, ಸ್ವಲ್ಪ. ಅಥವಾ ಇದ್ರದ್ದು ಗೊಬ್ಬರ ಸಿಕ್ಕಿದ್ರೆ, ಹಸು ಗೊಬ್ಬರ ಸಿಕ್ಕಿದ್ರೆ ಬೆಸ್ಟ್. ಆ ತರದಾದ್ರೆ ಏನು ನಿಮ್ಗೆ ಸೈಡ್ ಎಫೆಕ್ಟ್ಸ್ ಇಲ್ಲ. ಅಥವಾ ಎರೆಹುಳು ಗೊಬ್ಬರ ಏನಾದ್ರು ತಂದೊಂಚೂರು ಹಾಕಿ ಆ ಗಿಡಕ್ಕೆ. ಮೋಸ್ಟ್ಲಿ ಏನಾದ್ರು ಹೊಂಗೆ ಮರ ಇದೆ ಮನೆ ಹತ್ರ ಅಂದ್ರೆ ಆ ಹೊಂಗೆ ಮರಕ್ಕೆ ನೀರ್ ಹಾಕಿ. ಇದೆ ಮ್ಯಾಮ್, ನಾನು ಎಲ್ಲಿ ಹೋದ್ರು ಹೊಂಗೆ ಮರ ಸಿಕ್ಕೇ ಸಿಗುತ್ತೆ. ಸೊ ನಿಮ್ ವಿಶ್ ಏನಿದೆ ಅದಕ್ಕೆ ಹೇಳಿ, ಮಾಡ್ಕೊಡತ್ತೆ ಹೊಂಗೆ ಮರ. ನಿಮಗದು ಕಲ್ಪವೃಕ್ಷ. ಓಕೆ, ಎಸ್, ಒಳ್ಳೇದಾಗ್ಲಿಪ್ಪ. ಗಾಡ್ ಬ್ಲೆಸ್. ಹಾ ಹೇಳಿ ಮಂಜುಳಾ, ಇನ್ನೇನಾದ್ರೂ ಕ್ವೆಶ್ಚನ್ ಇತ್ತಾ ನಿಮ್ದು? ಅನ್ಮ್ಯೂಟ್. ಹಾ ಮ್ಯಾಮ್, ಮತ್ತೆ ನನಗೆ ನಿಮ್ಮ ಬ್ಲೆಸ್ಸಿಂಗ್, ನನ್ ಮತ್ತೆ ಶ್ರೀಚಕ್ರ ಕ್ಲಾಸಸ್ ಇದು ಬಂದಿದೆ ಮ್ಯಾಮ್, ಮತ್ತೆ ಕಲ್ತ್ಕೋಬೇಕು ಬನ್ನಿ ಅಂತ ಹೇಳಿ ಇದ್ ಮಾಡ್ತಿದ್ದಾರೆ. ವೆರಿ ಗುಡ್. ಇವ್ರಾಗ ಶಿವಂ ಗುರುಕುಲನ? ಹೌದು ಮ್ಯಾಮ್. ಎಸ್, ಮಾಡಿ, ಒಳ್ಳೇದಾಗ್ಲಿ. ಪ್ರಾಕ್ಟೀಸ್ ಮಾಡಿದ್ರೆ ಮತ್ತೆ ಅವ್ರು ಇದ್ ಮಾಡಿದ್ರು, ಇನ್ವೈಟ್ ಮಾಡಿದ್ರು, ಮತ್ತೆ ಸೇರ್ಕೊಳ್ತಾ ಇದ್ದೀನಿ. ಒಳ್ಳೇದಾಗ್ಲಿ, ಮಾಡಿ. ಸಿ ಶ್ರೀಚಕ್ರ ಅನ್ನೋದು ಇಟ್ಸ್ ನಥಿಂಗ್ ಬಟ್ ಅವರ್ ಬಾಡಿ. ನಾವು ಸ್ವಲ್ಪ ಅದ್ರಲ್ಲಿ ಇವಾಗ ಮಾಡ್ತಾ ಇದೀವಿ, ರಿಸರ್ಚ್ ಮಾಡ್ತಾ ಇದೀವಿ. ನೋಡೋಣ ದೇವಿ ಏನ್ ತೋರಿಸ್ತಾಳೆ ದಾರಿ ಅಂತ. ಅದು ಫಸ್ಟ್ ನಾನು ಸ್ಟಾರ್ಟಿಂಗ್ ಅಲ್ಲಿ ಅದನ್ನ ಕಲ್ತಾಗ ಅದು ತುಂಬಾ ಎಕ್ಸ್ಪೀರಿಯನ್ಸ್ ಆಯ್ತು ಮ್ಯಾಮ್. ಒಂದೊಂದು ನನಗೆ ನಮ್ಮ ಬಾಡಿನೇ, ನಮ್ಮ ದೇಹನೇ ಶ್ರೀಚಕ್ರದ ಇದರಲ್ಲಿ ತಗೊಂಡಿದ್ದು ಮೇರು ಚಕ್ರ ತರ. ಅದನ್ನ ನಾನು ತುಂಬಾನೇ ಎಕ್ಸ್ಪೀರಿಯನ್ಸ್ ಮಾಡಿದೆ ಮ್ಯಾಮ್. ಮತ್ತೆ ಅದು ಗೊತ್ತಿಲ್ಲ ನನಗೆ, ಯೂನಿವರ್ಸಲ್ ಅದು ಮತ್ತೆ ನಿಮ್ಮಂತ ಆಶೀರ್ವಾದ ಖಂಡಿತ ನನ್ಗೆ ಸಿಗ್ತದೆ. ಮತ್ತೆ ಇದಾಯ್ತು ಕ್ಲಾಸಸ್. ಇಲ್ಲ, ನಾನ್ ಸ್ವಲ್ಪ ಅದ್ರಲ್ಲಿ ಡೀಪ್ ಆಗಿ ರಿಸರ್ಚ್ ಮಾಡ್ತಾ ಇದ್ದೀನಿ. ಗೊತ್ತಿಲ್ಲ, ನೋಡೋಣ ಯಾವಾಗ ಏನು ಎಕ್ಸ್ಪ್ಲೋರ್ ಮಾಡ್ತೀನೋ ಗೊತ್ತಿಲ್ಲ, ನೋಡೋಣ. ಒಳ್ಳೇದಾಗ್ಲಿ. ಆಲ್ ದ ಬೆಸ್ಟ್. ಕ್ಲಿಯರಾ? ಬೇರೆ ಯಾರಿಗಾದ್ರೂ ಏನಾದ್ರು ಡೌಟ್ ಇದೆಯಾ? ಓಕೆ, ಸೊ ಆಲ್ ದ ಬೆಸ್ಟ್, ಒಳ್ಳೇದಾಗ್ಲಿ ಎಲ್ಲರಿಗೂ ಕೂಡ. ಚಂದ್ರಮ ಬ್ಯಾಲೆನ್ಸ್ ಅನ್ನ ತರಲಿ ನಿಮ್ಮ ಜೀವನದಲ್ಲಿ. ಓಕೆ, ದೈಹಿಕವಾಗಿ, ಮಾನಸಿಕವಾಗಿ, ಔದ್ಯೋಗಿಕವಾಗಿ, ಆಧ್ಯಾತ್ಮಿಕವಾಗಿ ಬ್ಯಾಲೆನ್ಸ್ ಅನ್ನ ತರಲಿ. ಅದೇ ರೀತಿ ಪ್ರತಿಯೊಬ್ಬರಲ್ಲೂ ಕೂಡ ಇವತ್ತೇನು ಬುದ್ಧ ಜಾಗೃತನಾಗಿದ್ದಾನೋ ಆ ಬುದ್ಧ ಸದಾಕಾಲ ನಿಮ್ಮೊಳಗಡೆ ಹಾಗೆ ಸ್ಥಿರವಾಗಿ ಜಾಗೃತವಾಗಿರ್ಲಿ. ಓಕೆನಾ? ಗಾಡ್ ಬ್ಲೆಸ್ ಯು ಆಲ್. ನಮಸ್ತೆ, ಗುಡ್ ನೈಟ್.